ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಗಣೇಶ ಹಬ್ಬದ ವಿಡಿಯೋ ನಿಮಗೆ ಲೇಟಾಗಿ ಪೋಸ್ಟ್ ಮಾಡಿದ್ದೀನಿ. ಮನೇಲಂತೂ ಮಗುನ ಇಟ್ಕೊಂಡು ಏನೂ ಮಾಡೋಕ್ಕಾಗಿಲ್ಲ, ಎಲ್ಲ ಹೊರಗಡೆಯಿಂದ ತರಿಸಿದ್ದೆ ನಾನು. ನೋಡಿ, ಹೋಳಿಗೆ ಮನೆ, ಹೋಳಿಗೆ ಎಲ್ಲ ನಾನು ತರಿಸಿದ್ದೆ. ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ. ನನ್ನ ಮಗ ಸ್ಕೂಲಲ್ಲಿ ಗಣೇಶ ಕೊಟ್ಟಿದ್ದರು. ಆ ಪುಟ್ಟ ಗಣಪತಿಗೆ ಇಟ್ಟು ಪೂಜೆ ಮಾಡಿ ಸಿಂಪಲ್ಲಾಗಿ ಮನೆಯಲ್ಲಿ ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ. ನಮ್ಮ ಚಿಕ್ಕತ್ತೆ ಮನೆಯಲ್ಲೂ ಗಣೇಶ ಇಟ್ಟಿದ್ದರು. ಅವ್ರ ಮನೇಲಿ ಅರಿಶಿನ ಕುಂಕುಮ ಕರೆದಿದ್ರು. ಹಂಗೆ ಅಲ್ಲೂ ಹೋಗಿ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಅಲ್ಲೂ ದೇವ್ರನ್ನಿಟ್ಟಿದ್ರು. ದೇವರು ಸಿಂಪಲ್ಲಾಗಿ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಸಿಂಪಲ್ಲಾಗಿ ಇಟ್ಟಿದ್ರು. ನೋಡಿ, ಈ ಥರ ಇದೆ, ತುಂಬ ಚೆನ್ನಾಗಿತ್ತು. ನಮ್ಮ ಚಿಕ್ಕತ್ತೆ ಅವ್ರ ಮನೇಲಿ. ಅದಾದಮೇಲೆ ಸಂಜೆ ಸರಿ ಮನೇಲಿದ್ವಲ್ಲ ಅಂತೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಸಂಜೆ ರೆಡಿಯಾಗಿ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅಲ್ಲಿ ಗಣಪತಿ ದೇವಸ್ಥಾನದಲ್ಲಿ ನೋಡಿದ್ರೆ ತುಂಬ ರಶ್ಶು, ಕಾಲಿಡೋಕ್ಕಾಗ್ತಾ ಇದ್ದಿಲ್ಲ. ತುಂಬ ಅಂದರೆ ತುಂಬ ರಶ್ ಇದ್ದರು. ಸರಿ, ನಮ್ಮ ಮನೆ ಹತ್ರ ಹಂಗೇನು ಸರಿ, ಏನು ಮಾಡೋದು, ಬಂದಿರೋದಲ್ಲ, ಪೂಜೆ ಮುಗಿಸ್ಕೊಂಡೇ ಹೋಗೋಣ ಅಂತ ನಮ್ಮ ಮನೆ ಹತ್ರ ಪಂಚಮುಖಿ ಆಂಜನೇಯ ದೇವಸ್ಥಾನ ಇತ್ತು. ಅಲ್ಲೂ ಗಣಪತಿ ಇದ್ದಾರೆ. ಸರಿ, ಎಲ್ಲೋದ್ರೂ ಗಣಪತಿ ಒಂದೇ ಅಲ್ವ ಅಂತ ಅಲ್ಲೋಗಿ ಪೂಜೆ ಕೊಟ್ಟು, ನೋಡಿ ಫ್ರೆಂಡ್ಸ್, ಮಂಗಳಾರತಿ ಕೊಡ್ತಾ ಇದ್ದಾರೆ. ಮಂಗಳಾರತಿ ಎಲ್ಲ ತೊಗೊತಾ ಇದ್ದೀನಿ. ಮಂಗಳಾರತಿ ಎಲ್ಲ ತೊಗೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ರಾಘವೇಂದ್ರ ಸ್ವಾಮಿ ಅವರು ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್.